Hi guys, welcome back to my channel. This is Harshita, and if you haven't subscribed, please do subscribe. So today in Mumbai, first of all, there is no rain. It is again hot. Anyway, so ಅದ್ರ ಬಗ್ಗೆ ಏನು ಹೇಳಕ್ಕೆ ಬಂದಿಲ್ಲ ನಾನು. First of all, as usual, it is so hot, and if you can see, ಸ್ವಲ್ಪ ಬ್ಲಷ್ ಎಲ್ಲ ಹಾಕೊಂಡು ಐ ಆಮ್ ಲುಕಿಂಗ್ ಪ್ರಿಟಿ. Anyway, first I just wanted to talk or discuss some things, and then I want to tell you how it works, how it may not work also. Yes, so ivaga, as I'm already settled in this house, so it's been 2 weeks, 2.5 weeks, me being here in Mumbai, and it is kind of settled in mikkidon choo things ella I can manage. ಅವಾಗ ಎಲ್ಲಾದರೂ ಸೆಟ್ ಮಾಡ್ಕೋಬೇಕು. ಐ ಮೀನ್ ದ ಫರ್ನಿಚರ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಸೆಟ್ ಅಪ್. ಸಮ್ ಥಿಂಗ್ಸ್ ವಿ ಹ್ಯಾವ್ ಆರ್ಡರ್ಡ್ ಆ್ಯಂಡ್ ದಟ್ ಹ್ಯಾಸ್ ಟು ಕಮ್ ಆ್ಯಂಡ್ ದೆನ್ my husband has some things in his mind. He has to do all those things. So there is a lot of stuff has to be done. So back to the page. ಸೊ ಇವಾಗ ಎಲ್ಲ ಪ್ರಾಪರ್ ಆಗಿರೋದ್ರಿಂದ ಐ ಥಾಟ್ ಲೆಟ್ ಮೀ ಸ್ಟಾರ್ಟ್ ಮೈ ಡಯಟಿಂಗ್, ಎಕ್ಸಸೈಸಿಂಗ್, ದ್ಯಾಟ್ ದೇಸ್ ಆ್ಯಂಡ್ ಆಲ್. ಅದಕ್ಕಿಂತ ಮುಂಚೆ ಐ ಹ್ಯಾಡ್ ಸ್ಟಾರ್ಟೆಡ್ ಡೂಯಿಂಗ್ 90 days ಆಫ್ ಚಾಲೆಂಜ್, ವೆಯ್ಟ್ ಲಾಸ್ ಚಾಲೆಂಜ್, ಅಗೇನ್ ಗೆಟಿಂಗ್ ಬ್ಯಾಕ್ ಟು ದ ಪೇಜ್ ಅನ್ನೋ ಥರ ಎಲ್ಲ. ಬಟ್ ಐ ಕುಡಂಟ್ ಡೂ ಇಟ್. ಐ ಫೇಲ್ಡ್. This is me trying again, and that period of time I had so much of things going on in my plate, and I didn't have time for anything, and I was doing, and then ನಾನು ಸ್ವಲ್ಪ ಈ ಎಕ್ಸಸೈಸ್ I used to do Zumba, or I used to do some walking 10K ಸ್ಟೆಪ್. ಅವಾಗವಾಗ ಅದು ಇದು ಮಾಡ್ತಾಯಿದ್ದೆ, ಸ್ವಲ್ಪ ವ್ಲಾಗ್ಸ್ ಅಂತ ಎಲ್ಲ ನೀವು ನೋಡಿರ್ಬೋದು. ಆ್ಯಂಡ್ ದಟ್ 1 week 10K ಸ್ಟೆಪ್ಸ್ ಮಾಡೋ ಚಾಲೆಂಜ್ ಆಗಿರ್ಬೋದು, ಅಥವಾ 500-600 ಕ್ಯಾಲರೀಸ್ ಕಡಿಮೆ ಮಾಡೋದು. ಐ ಹ್ಯಾವ್ ಡನ್ ಸೋ ಮಚ್ ಆಫ್ ಟ್ರಯಲ್ ಆ್ಯಂಡ್ ಎರರ್ ಥಿಂಗ್ಸ್ ವಿಚ್ ವರ್ಕ್, ಬಟ್ ಆಲ್ಸೋ ನಾನು ಏನಾದ್ರು ಕಂಟಿನ್ಯೂ ಮಾಡಿದ್ದಿದ್ರೆ ಮೇ ಬಿ ಇಟ್ ವುಡ್ ಹ್ಯಾವ್ ವರ್ಕ್ ಫಾರ್ ಮೀ, ವಿಚ್ ಐ ಡಿಂಟ್ ಕಂಟಿನ್ಯೂ, ಸೊ ಇಟ್ ಡಿಂಟ್ ವರ್ಕ್ ಫಾರ್ ಮೀ. ಆ್ಯಂಡ್ ದೆನ್ now I'm again starting things all over again, where I am thinking to do 75 days hard challenge, which yes, very tough, because I was doing 1 hour of workout, where if I have to lose my weight, I have to do something. And then ಇಲ್ಲಿ ನನಗೆ ಎಲ್ಲ ಫೆಸಿಲಿಟೀಸ್ ಇದೆ. ಐ ಹ್ಯಾವ್ ಪ್ಲೇಸ್ ವೇರ್ ಐ ಕ್ಯಾನ್ ಗೋ ಫಾರ್ ವಾಕ್, ಆ್ಯಂಡ್ ದೆರ್ ಇಸ್ ಅ ಪ್ಲೇಸ್ ವೇರ್ ಐ ಕ್ಯಾನ್ ಗೋ ಫಾರ್ ಜಿಮ್, ಆ್ಯಂಡ್ ದೆರ್ ಇಸ್ ಸ್ವಿಮ್ಮಿಂಗ್ ಪೂಲ್, ಆ್ಯಂಡ್ ದೆನ್ ದೆರ್ ಇಸ್ ಬ್ಯಾಡ್ಮಿಂಟನ್. ಐ ಹ್ಯಾವ್ ಆಲ್ ದ ಥಿಂಗ್ಸ್. If I don't lose now, it will be very bad for me. So I thought, let me give time for the 75 days hard challenge, which ಏನೇನು ರೂಲ್ಸು ಅಂತ ಫಸ್ಟ್ ಹೇಳ್ತೀನಿ. ಫಸ್ಟ್, ಇಟ್ಸ್ ನಥಿಂಗ್ ಲೈಕ್ ನೀವು ಬೆಳಗ್ಗೆ 6 ಗಂಟೆಗೆ, 5 ಗಂಟೆಗೆ, 4 ಗಂಟೆಗೆ ಎದ್ದೆಲ್ಲ ಮಾಡಬೇಕು ಅಂತ ಏನಿಲ್ಲ. ದ ಫಸ್ಟ್ ಚಾಲೆಂಜ್ ಇಸ್ ದ್ಯಾಟ್ ಯು ಹ್ಯಾವ್ ಟು ಡ್ರಿಂಕ್ 3 to 4 liters ಆಫ್ ವಾಟರ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ 45 minutes ವರ್ಕೌಟ್. ವೆದರ್ ಇನ್ ಕೇಸ್ ನಾನು ಒಳಗಡೆ 45 minutes ಮಾಡಬೇಕು ಒನ್ ಟೈಮ್, ಆ್ಯಂಡ್ ದೆನ್ ಒನ್ ಟೈಮ್ ಆಚೆಗಡೆ 45 minutes ಮಾಡಬೇಕು. ಸೊ ಐ ಥಾಟ್ ಮೇ ಬಿ ದಟ್ 45 minutes ಐ ಕ್ಯಾನ್ ಯೂಸ್ ಇಟ್ ಫಾರ್ ವಾಕಿಂಗ್ 10K ಸ್ಟೆಪ್ಸ್ ಮಾಡೋದಕ್ಕೆ. ಅನದರ್ 45 ಮೇ ಬಿ ಇನ್ ದ ಹೋಮ್. ಐ ಥಾಟ್ ಆಫ್ ಡೂಯಿಂಗ್ ಸಮ್ ಚಾಲೆಂಜಸ್. ಈಗ ಈ ಟಿ ವಿಲೆಲ್ಲ ತೋರಿಸ್ತಾ ಗೊತ್ತಾ, ನೀವು ಈ ಎಕ್ಸಸೈಸ್ ಮಾಡಿದ್ರೆ 10K ಸ್ಟೆಪ್ಸ್ ಆದಂಗೆ ಆಗುತ್ತೆ, ಅಥವಾ 10,000 ಕ್ಯಾಲರೀಸ್ ಬರ್ನ್ ಆಗುತ್ತೆ, 1,000 ಕ್ಯಾಲರೀಸ್ ಬರ್ನ್ ಆಗುತ್ತೆ, ಸಾರಿ. ಆ್ಯಂಡ್ ಹಿಂಗೆ ಏನೇನೋ ಇದೆ. ಸೊ ಐ ಥಾಟ್ ಲೆಟ್ ಮೀ ಡೂ ದ್ಯಾಟ್. ಆ್ಯಂಡ್ ದ ಬೆಸ್ಟ್ ಥಿಂಗ್ ಈಸ್ ಐ ವಿಲ್ ಬಿ ರೆಕಾರ್ಡಿಂಗ್ ಫ್ರಮ್ ಸ್ಟಾರ್ಟಿಂಗ್ ಟು ನೈಟ್, ಆ್ಯಂಡ್ ದೆನ್ ಎಸ್ ಏನೇನು ತಿಂತೀನಿ ಎಲ್ಲ. ಆ್ಯಂಡ್ ದೆರ್ ಇಸ್ ನೋ ಜಂಕ್, ಆ್ಯಂಡ್ ದೆರ್ ಇಸ್ ನೋ ಆಲ್ಕೋಹಾಲ್ ಆರ್ ಎನಿಥಿಂಗ್. ಆ್ಯಂಡ್ I left something. Yeah, and 10 pages of book. ಯಾವುದಾದ್ರೂ ಒಂದು ಪ್ರಾಪರ್ ಆಗಿರೋ ಬುಕ್ ಓದಬೇಕು ಬಿಫೋರ್ ಡೂಯಿಂಗ್ ದಿಸ್. ಆ್ಯಸ್ ಇಟ್ ಈಸ್ 45 ಅಂತ ಅಂದರೆ ಅಫ್ಕೋರ್ಸ್ ನನ್ನ ಬಾಡಿ ಡ್ರೈನ್ ಆಗುತ್ತೆ. ಸೊ ನಾನು ಅದಕ್ಕೆ ನನ್ನ ಬಾಡಿಗೆ ರೀಚಾರ್ಜ್ ಮಾಡಬೇಕು. ಇಷ್ಟು ದಿವಸ ಐ ವಾಸ್ ನಾಟ್ ಡೂಯಿಂಗ್ ಲಾಟ್ ಆಫ್ ವರ್ಕೌಟ್. ನಾನು ಜಾಸ್ತಿ ವರ್ಕೌಟ್ ಏನು ಮಾಡ್ತಿರಲಿಲ್ಲ, ಎಕ್ಸಸೈಸ್, ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಿದ್ದೆ, ವಿಚ್ ನಾನು ತಿಂದಿದ್ದು ಕರಗಲಿ ಅಂತ. ಬಟ್ ಈಗ ನಾನು 45 minutes ಸಪ್ರೇಟಾಗಿ ಮಾಡ್ತಾ ಇರೋದ್ರಿಂದ ಐ ಹ್ಯಾವ್ ಟು ಈಟ್ ಪ್ರಾಪರ್ ಫುಡ್. ಇಲ್ಲ ಅಂದರೆ ಹುಷಾರಿಲ್ದಂಗೆ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೆ ಈಗ ಪ್ರಾಪರಾಗಿ ಮಾಡಬೇಕು. ಸೊ ನಾನು ಅದನ್ನು ಪ್ರಾಪರಾಗಿ ಮಾಡ್ತೀನಿ.
ಫುಡ್ ಇಂಟೇಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಊಟ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಆ್ಯಂಡ್ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇದೇ ಥರ ಏನೇನೋ ಇರುತ್ತೆ. ನಾನು ನಿಮ್ಗೆ ಅದನ್ನೆಲ್ಲ ತೋರಿಸಿ ನಾನು ಏನು ತಿಂತೀನಿ ಏನು ಮಾಡ್ತೀನಿ ಅಂತ ಎಲ್ಲ ನಾನು ನಿಮಗೆ ಹೇಳ್ತೀನಿ. ನೀವು ಅದನ್ನು ನೋಡಿ ನಿಮಗೂ ಆಗುತ್ತೆ ಅಂದರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಎಸ್, ಸೊ ಇವತ್ತಿನ ವ್ಲಾಗ್ ನಾನು ನಿಮಗೆ ಹೇಳೋದಾಗಿತ್ತು. ಆ್ಯಂಡ್ ದೆನ್ ಬಿ ಇನ್ ಮೈ ಜರ್ನಿ, ಐ ಪ್ರಾಮಿಸ್ ಐ ಡೂ ದಿಸ್. ಆ್ಯಂಡ್ ಶಾರ್ಟ್ ರೀಲ್ಸ್ ಶಾರ್ಟ್ಸ್ ಥರ ಅಂತಲೂ ಹಾಕ್ತಿರ್ತೀನಿ. ಯು ಗೈಸ್ ಕ್ಯಾನ್ ವಾಚ್ ಇಟ್. ಆ್ಯಂಡ್ ದೆನ್ ನಾನು ಬೆಳಗ್ಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ, ಏನೆಲ್ಲ ತರಲೆ ಮಾಡ್ತೀನಿ, ಅವಾಗವಾಗ ಏನಾದ್ರು ಮಾತಾಡ್ಬೇಕನ್ಸಿದ್ರೆ ಅದನ್ನು ವ್ಲಾಗ್ ಮಾಡ್ತೀನಿ. ಅದನ್ನು ದೊಡ್ಡ ವ್ಲಾಗಲ್ಲಿ ಹಾಕ್ತೀನಿ, ಅಂದರೆ ವೀಡಿಯೋ ಥರ ಹಾಕ್ತೀನಿ. ಆ್ಯಂಡ್ ದೆನ್ ಬೇಸಿಕ್ ಇದೆಲ್ಲ ಮಾಡಿದೆ, ಟಿಕ್ 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 ಚೆಕ್ ಲಿಸ್ಟ್ ಅಂತ ಶಾರ್ಟ್ಸ್. ಈ ವಿಡಿಯೋದಲ್ಲಿ ನೀನು ಬೆಳಗ್ಗೆ ಏನು ಮಾಡ್ತೀಯೋ, ನೀನು ಸುಮ್ಮನೆ ಹೇಳ್ತಿದ್ಯಾ 75 ಡೇಸ್ ಚಾಲೆಂಜ್ ಮಾಡ್ತಾಯಿಲ್ಲ ನೀನು ಅಂತೆಲ್ಲ ಅನ್ನೋರಿಗೆ ದೊಡ್ಡ ವೀಡಿಯೋ ಹಾಕ್ತಾ ಇರ್ತೀನಿ. ಪ್ಲೀಸ್ ಡೂ ವಾಚ್. ಆ್ಯಂಡ್ ದೆನ್ ಆಚೆ ಎಲ್ಲ ಹೋದರೆ ಆಚೆ ಏನು ತಿಂತೀನಿ ಅಂತ ಎಲ್ಲನೂ ತೋರಿಸ್ತೀನಿ. ಅಫ್ಕೋರ್ಸ್ ಐ ಆಮ್ ಅ ಲಿಟಲ್ ಬಿಟ್ ಜಂಗಲ್ ವಿಚ್ ಜಂಕ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಹೌ ಇಟ್ ವರ್ಕ್ಸ್. ಆ್ಯಂಡ್ ಇನ್ ಕೇಸ್ ಇದರಲ್ಲಿ 75 ಡೇಸ್ ಚಾಲೆಂಜಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಒಂದಾದರೂ ಜಂಕ್ ತಿಂದಿದ್ದಾಗಲಿ ಅಥವಾ 10K ಸ್ಟೆಪ್ಸ್ಗೆ, ಐ ಮೀನ್ ದೇರ್ ಇಸ್ ನಥಿಂಗ್ ಲೈಕ್ 10K ಸ್ಟೆಪ್ಸ್ ಅಂತ ಇಲ್ಲ, 45 ಮಿನಿಟ್ಸ್ ವರ್ಕೌಟ್. ಸೊ ಅದರಲ್ಲಿ ನಾನು ಏನಾದ್ರು ಒಂದು ಮಿಸ್ ಮಾಡಿದ್ರೆ ಅಥವಾ 10 ಪೇಜಸ್ ಓದೋದು ಮಿಸ್ ಮಾಡಿದ್ರೆ ಅಥವಾ ನೀರು ಕುಡಿಯೋದ್ರಲ್ಲಿ ಮಿಸ್ ಮಾಡಿದ್ರೆ ಅಗೇನ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಫಸ್ಟ್. ಸೊ ಪ್ರತಿಯೊಂದು ರೆಕಾರ್ಡ್ ಮಾಡ್ತೀನಿ, ಪ್ರತಿಯೊಂದು ನಿಮಗೆ ಹೇಳ್ತೀನಿ. ಆ್ಯಂಡ್ ಇನ್ ಕೇಸ್ ಇಫ್ ಯು ಗೈಸ್ ಥಿಂಕ್ ಇಟ್ ಈಸ್ ವರ್ಕಿಂಗ್ ಫಾರ್ ಮೀ ಆ್ಯಂಡ್ ಇಫ್ ಐ ಹ್ಯಾವ್ ಟು ಚೇಂಜ್ ಸಮಥಿಂಗ್, ಲೆಟ್ ಮೀ ನೋ. ಅಫ್ಕೋರ್ಸ್ ನೀವು ಹೇಳೋದನ್ನು ನಾನು ಅಷ್ಟೊಂದು ಕೇಳಲ್ಲ, ಬಟ್ ಆದರೂ ಅಕಸ್ಮಾತ್ ನೀವು ಹೇಳಿದ್ದು ವ್ಯಾಲಿಡ್ ಅಂತ ಅನಿಸುತ್ತೆ, ಅಫ್ಕೋರ್ಸ್ ಕೇಳ್ತೀನಿ. ಓಕೆ, ಐ ಲವ್ ಯು ಆಲ್. ದಟ್ಸ್ ಇಟ್ ಫಾರ್ ಟುಡೇ. ಆ್ಯಂಡ್ ಅದಕ್ಕಿಂತ ಮುಂಚೆ 2-3 ಡೇಸ್ ಐ ಥಿಂಕ್, ಐ ಡೋಂಟ್ ನೋ, ನನಗೆ ಆ ಎನರ್ಜಿ ಬರೋವರೆಗೂ ಐ ವಿಲ್ ಬಿ ಡೂಯಿಂಗ್ ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ದ ರೆಗ್ಯುಲರ್ ವಾಕಿಂಗ್, ನಾಟ್ 75 ಡೇಸ್ ಚಾಲೆಂಜ್. ಟಿಲ್ ಐ ಫೀಲ್ ಓಕೆ, ಐ ಆಮ್ ರೆಡಿ ಟು ಡೂ ಇಟ್. ಬಿಕಾಸ್ ತಕ್ಷಣಕ್ಕೆ ನಾನು ಇದರಿಂದ ಅದಕ್ಕೆ ಚೇಂಜ್ ಆಗೋಕ್ಕಾಗಲ್ಲ. ಸೊ ಸ್ಲೋಲಿ ಸ್ವಲ್ಪ ಜಾಸ್ತಿ ಮಾಡಿ ಆ್ಯಂಡ್ ದೆನ್ ಐ ಡೂ 75 ಡೇಸ್ ಚಾಲೆಂಜ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಲೂಸ್ ದಿಸ್ ಟೈಮ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಪ್ರೂವ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಬಿ ಅ ಸೆಕ್ಸಿ ಲೇಡಿ. ಯು ಆರ್ ಗೋಯಿಂಗ್ ಟು ವಾಚ್ ಇಟ್. Love you all. Bye bye.